ವಂಶಿ, ನಿನ್ನೆ ಈ ರೀತಿ ನೋಡಿ ತುಂಬಾ ಖುಷಿ ಆಗ್ತಿದೆ ಕಣೆ. ಅಮ್ಮ ಒಂದ್ ನಿಮಿಷ ಇರಿ, ಇದ್ಕೊಡಮ್ಮ, ನಾನೇ ಕೊಡ್ತೀನಿ. ನಾನ್ ಕೊಡ್ತೀನಿ ಬಿಡು. ಪರವಾಗಿಲ್ಲ, ಕೊಡಮ್ಮ. ಬಿಸಿದೆ, ಹುಷಾರು. ಕಾಫಿ ತಗೊಳ್ಳಿ. ತಗೊಳ್ಳಿ. ಸಕ್ಕರೆ ಜಾಸ್ತಿ ಹಾಕಿದ್ಯಾ ತಾನೆ? ಹಾಕಿದ್ದೀನಿ. ಕೋದಂಡವ್ರಿಗೆ ಕೊಡು. ತಗೊಳ್ಳಿ. ನಂಗ್ ಟೀ. ನನಗ್ ಕಾಫಿ. ಏಯ್, ಕಾಫಿನೂ ಇಲ್ಲ, ಟೀನೂ ಇಲ್ಲ. ಹೋಗಿ ಮೊದ್ಲು ಮುಖ ತೊಳ್ಕೊಂಡ್ ಬನ್ನಿ. ಅಮ್ಮ, ಬೇರೆಯವ್ರ ಮನೆಗ್ ಬಂದ್ರೆ ಹೀಗೆ ಆಡ್ತೀರಲ್ಲ. ಅಯ್ಯೋ, ಇದೆಂಗ್ ಬೇರೆಯವ್ರ ಮನೆ ಆಗ್ತದೆ? ನಮ್ಮನೆ ತಾನೇ, ಕುಡಿಲಿ ಬಿಡಿ. ಕೊಡಮ್ಮ. ಆದ್ರೂ ಮುಖ ತೊಳಿದೆ ಕಾಫಿ ಕುಡಿಯೋದು ಅಂದ್ರೆ ಹೋಗಿ ಹೋಗಿ. ಝಕ್ 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 ಮಂಡ್ಯದ ಗಂಡು ತಾರ ತಾರ ಬೆಂಕಿಯ ಚೆಂಡು ತಾರ. ನಾನ್ ನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ನೀವ್ಯಾವಾಗ ಬಂದ್ರಿ? ಆಗ್ಲೇನೆ ಬಂದೆ. ನೀವ್ ಹಾಡ್ತಿರೋದ್ನೂ ಕೇಳಿಸ್ಕೊಂಡೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ ಕ್ಯಾಂಡಿ. ಎಲ್ಲಿ ಇನ್ನೊಂದ್ಸಲ ಹಾಡು. ಕಾಫಿ ತಗೊಳ್ಳಿ. ಇರ್ಲಿ, ಬೇಡ, ಪರವಾಗಿಲ್ಲ. ನಿಮ್ಗೆ ಅಂತಾನೆ ಮಾಡಿದ್ದು, ತಗೊಳ್ಳಿ. ಅಯ್ಯೋ, ಬಿಸಿ. ಬಾ ಮೂರ್ತಿ. ಅಕ್ಕ, ಊಟ ಮಾಡ್ಕೊಂಡು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಈ ವಿಷಯ ಇಷ್ಟೊಂದು ಅರ್ಜೆಂಟಾಗಿ ಆಗಲ್ಲ ಅಂತ ಗೊತ್ತು. ಆದರೆ ಯಜಮಾನ್ರ ಅಭಿಪ್ರಾಯ ತಿಳ್ಕೊಳ್ಳೋದು ಹೇಗಕ್ಕ? ಅರ್ಥ ಆಯ್ತು ಮೂರ್ತಿ. ಈ ವಿಷಯದಲ್ಲಿ ನಿನಗಿಂತ ನನ್ಗೆ ಅರ್ಜೆಂಟ್ ಇದೆ ಅಂತ ನಿನಗ್ ಗೊತ್ತು. ದೇವ್ರು ನುಡಿಯಂತೆ ಈ ವರ್ಷ ವಂಶಿ ಮದ್ವೆ ಆಗ್ಬೇಕು ಅನ್ನೋದು ನಿನಗ್ ಗೊತ್ತು. ಮದ್ವೆ ಆಗ್ಲಿಲ್ಲ ಅಂದ್ರೆ ಏನ್ ಕೆಡ್ಕಾಗುತ್ತೋ ಏನೋ ಅನ್ನೋ ಆತಂಕ, ಭಯ ನನ್ಗಿರೋದು ನಿನಗ್ ಗೊತ್ತು. ಮತ್ತೆ ಈ ವಿಷಯನ ಯಜಮಾನ್ರ ಹತ್ರ ಹೇಗಕ್ಕ ಮಾತಾಡೋದು? ನೆನ್ನೆ ನನ್ ಮನ್ಸಲ್ಲಿರೋ ಮಾತ್ನ ನೀವ್ ಹೇಳಿದ್ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ಅದೇ ಖುಷಿನಲ್ಲಿ ಇವ್ರ ಹತ್ರ ಮಾತಾಡೋದು ಕಷ್ಟ ಅಲ್ಲ ಅಂತಾನೂ ಅನ್ಸ್ತು. ಆದ್ರೆ ಮಾತಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ ಮೂರ್ತಿ. ಎಲ್ಲಿ ಅವ್ರ ಹತ್ರ ಕೇಳಿದ್ರೆ ಅವ್ರಿಲ್ಲ ಅನ್ಬಿಡ್ತಾರೋ ಅನ್ನೋ ಭಯನೇ ಅವ್ರ ಹತ್ರ ಹೇಳ್ದಿರೋ ತರ ತಡೀತಾ ಇದೆ ಮೂರ್ತಿ. ಇಲ್ಲ ಅಕ್ಕ, ಯಜಮಾನ್ರಿಗೆ ನಮ್ಮ ಮನೆಯವರೆಲ್ಲ ತುಂಬಾ ಹಿಡಿಸಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನೆನ್ನೆಯಿಂದ ಎಲ್ರೂ ಜೊತೆ ತುಂಬಾ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇದ್ರು. ನನ್ಗೂ ಹಾಗೆ ಅನ್ಸ್ತಾ ಇದೆ ಮೂರ್ತಿ. ಒಂದ್ ಕೆಲ್ಸ ಮಾಡೋಣವಾ? ಊಟ ಆದ್ಮೇಲೆ ಎಲ್ರೂ ಹಾಲಲ್ಲಿದ್ದಾಗ ನಾನ್ ಈ ವಿಷಯನ ಪ್ರಸ್ತಾಪ ಮಾಡ್ತೀನಿ. ಅದೇನಾಗುತ್ತೋ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಹಾ, ಸರಿ ಅಕ್ಕ. ಅನ್ನ ಬಂದಿದೆ, ಸಾರು ಬಂದಿದೆ, ಪಲ್ಯ ಬಂದಿದೆ. ಏನದು? ಒಬ್ಬಟ್ಟು. ಒಬ್ಬಟ್ಟಾ? ಓಕೆ ಓಕೆ, ಸರಿ 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 ಸರಿ. ಹಾ, ಕೋಸುಂಬರಿ. ಇನ್ನು ಉಪ್ಪು ಬಂದಿಲ್ಲ, ಉಪ್ಪಿನಕಾಯಿ ಬಂದಿಲ್ಲ. ಏನ್ ದೇವ್ಕಿ ಇದು? ಬೇಗ ತೊಂಬ. ಇರ್ರಿ, ತಂದೆ. ವಾವ್, ಸ್ಮೆಲ್ ಗಮ್ ಅಂತಿದೆ. ಫಸ್ಟ್ ನೀಟಾಗಿ ಎಲೆ ತೊಳ್ಕೊ. ನಾನ್ ಕರೆಕ್ಟಾಗಿ ಎಲೆ ತೊಳ್ಕೊಂಡಿದೀನಿ. ನೀನ್ ಫಸ್ಟ್ ಕಾಲ್ ಕರೆಕ್ಟಾಗಿ ಇಟ್ಕೋ. ಏಯ್, ಹೋಗೆ. ಹೋಗೋ. ಇಬ್ರು ಶುರು ಮಾಡಿದ್ರ ಊಟ ಮಾಡ್ಬೇಕಾದ್ರೆ? ನೋಡಕ್ಕ, ಇವನೇ ಸುಮ್ನೆ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಿದ್ದಾನೆ. ನಾನೇನು ಮಾಡಿಲ್ಲ ಅಕ್ಕ, ಇವಳೆ. ಇಲ್ಲ ಅಕ್ಕ, ಇವನೇ. ಗಿರಿ, ಪೂಜಾ, ಏನ್ರಿ ಇಬ್ರು ಎಲ್ ಬಂದ್ರು ಜಗಳ ಮಾಡೋದನ್ನ ನಿಲ್ಸೋದೇ ಇಲ್ಲ ಅಂತ. ಬಿಡು, ಮಕ್ಳೇನೋ ಮಾಡ್ಕೋತವೆ, ಅದನ್ನೆಲ್ಲ ನೀನ್ ಯಾಕೆ ಗಮನ ಹರಿಸೋಕ್ ಹೋಗ್ತೀಯ? ನೀವಿಬ್ರು ಯಾವಾಗ್ಲೂ ಹೀಗೆನಾ? ಎಲೆ ಸರಿಗ್ ಹಾಕೊಳ್ಳೋ.
ನಾನು ಹೇಳಿಲ್ವಾ ನಿಂಗೆ ಎಲೆನೇ ನೆಟ್ಟಿಗೆ ಹಾಕೊಳಕ್ ಬರಲ್ಲ